ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ. ಮಕ್ಕಳ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸ ಆಗೋದು, ಸಣ್ಣ ಪುಟ್ಟ ಮಕ್ಕಳಿದ್ದರೆ ಅವರು ಬಿದ್ದು ಅಥವಾ ಇನ್ಯಾವುದೋ ವಾಹನದಲ್ಲೋ ಯಾವುದೋ ಪದಾರ್ಥದಿಂದಲೋ ಏನೋ ಏಟನ್ನು ಮಾಡಿಕೊಳ್ಳೋದು, ಅದು ನಿಮಗೆ ಒಂದಷ್ಟು ಆತಂಕವನ್ನು ತರತಕ್ಕಂತಹ ದಿವಸವಾಗುತ್ತೆ. ಸಾಹಸ ಚಟುವಟಿಕೆಗಳತ್ತ ನಿಮ್ಮ ಗಮನ ಹೋಗುತ್ತೆ. ಏನಾದರೂ ಸಾಧನೆಯನ್ನು ಮಾಡಬೇಕು. ಇಲ್ಲಿವರೆಗೆ ಯಾರು ಏನು ಸಾಧಿಸಿದಾರೋ ಆ ವಿಷಯದಲ್ಲಿ ಇನ್ನೊಂದಷ್ಟು ಮೇಲ್ದರ್ಜೆಗೆ ನನ್ನ ಸಾಹಸವನ್ನು ನಾನು ಮಾಡಿ ತೋರಿಸಬೇಕು ಅನ್ನುವಂತಹ ಕೆಲವು ಪ್ರಯತ್ನಗಳಲ್ಲಿ, ಆ ಆಸಕ್ತಿಯಲ್ಲಿ ನಿರತರಾಗ್ತಕ್ಕಂಥದ್ದು ಪ್ರಮುಖವಾದಂತಹ ಕೆಲಸಗಳಿಗೆ ಬಹಳ ಉತ್ತಮವಾದಂತಹ ದಿವಸ. ಹಾಗಾಗಿ ನಿಮ್ಮ ವ್ಯವಹಾರ, ಉದ್ಯೋಗ ಅಥವಾ ಹಣಕಾಸಿನ ವಿಚಾರ ಎಲ್ಲವನ್ನ ಗಮನಿಸಿಕೊಂಡು ಸರಿಯಾದಂತಹ ತೀರ್ಮಾನವನ್ನು ಮಾಡಿ ಉತ್ತಮವಾದಂತಹ ಕೆಲಸಗಳನ್ನು ಮಾಡಲಿಕ್ಕೆ ಮುಂದಾಗಿ ಸಂಕಲ್ಪವನ್ನು ಮಾಡಿ ಆ ಕೆಲಸಕ್ಕೆ ಈ ದಿವಸ ಬಹಳ ಅತ್ಯುನ್ನತವಾದಂತಹ ಸಮಯ ಅಂತ ಹೇಳಬೇಕು. ಅಗತ್ಯವಾದಂತಹ ಪ್ರಯಾಣವನ್ನು ಮಾತ್ರ ಮಾಡಿ, ಅನಗತ್ಯವಾಗಿ ಯಾವ ಪ್ರಯಾಣವನ್ನಾಗಲಿ ಅಥವಾ ತಿರುಗಾಟವನ್ನಾಗಲಿ ಮಾಡುವಂಥದ್ದು ಬೇಡವೇ ಬೇಡ ಅಂತಕ್ಕಂಥದ್ದು. ಸಹೋದರ ವರ್ಗದ ಸಹಕಾರ ಪರಿಪೂರ್ಣವಾಗಿ ಸಿಕ್ಕೋದಕ್ಕೆ ಅವಕಾಶಗಳಿದೆ. ಅಣ್ಣ ತಮ್ಮ ಅಕ್ಕ ತಂಗಿಯರು ನಿಮಗೆ ಸಹಕಾರವನ್ನು ಮಾಡ್ತಾರೆ. ನೀವೇನನ್ನಾದರೂ ಒಳ್ಳೆಯ ಕೆಲಸಗಳನ್ನು, ದೊಡ್ಡ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದರೆ, ಆ ವಿಷಯವನ್ನು ಅವರ ಹತ್ರ ಪ್ರಸ್ತಾಪ ಮಾಡಿದರೆ ನಿಮಗೆ ಅನುಕೂಲಕರವಾಗಿ ಅವರು ನಡ್ಕೊಳ್ತಾರೆ ಅಂತಕ್ಕಂಥದ್ದು ಮುಖ್ಯವಾಗುತ್ತೆ. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ಸಾಲದ ವಿಚಾರ ಈ ದಿವಸ ಬೇಡವೇ ಬೇಡ. ಅಂದರೆ ನೀವು ಯಾವುದೋ ಕಾರಣಕ್ಕೆ ಸಾಲ ಮಾಡುವಂಥದ್ದು, ಬೇರೆಯವರಿಗೆ ಸಾಲ ಕೊಡುವಂಥದ್ದು ಅಥವಾ ಇನ್ನೆಲ್ಲೋ ಸಾಲ ಕೊಡಿಸುವಂಥದ್ದು, ಈ ಸಾಲದ ವ್ಯವಹಾರ ಏನಿದೆ ಅದು ಈ ದಿವಸ ಬೇಡವೇ ಬೇಡ ಅಂತ ಹೇಳಬೇಕಾದಂಥದ್ದು. ಇದರ ಜೊತೆಗೆ ವ್ಯಾವಹಾರಿಕವಾಗಿ ಉದ್ಯೋಗದ ಸ್ಥಳದಿಂದ ಉತ್ತಮವಾದಂತಹ ಸುದ್ದಿಯನ್ನು ಕೇಳ್ತೀರಿ. ಅದು ನಿಮ್ಮ ಮನಸ್ಸಿಗೆ ಸ್ವಾಭಾವಿಕವಾಗಿ ಸಂತೋಷವನ್ನು ಉಂಟು ಮಾಡುತ್ತೆ. ಆದರೆ ನಿಮಗೆ ಯಾಕೋ ಆ ಕೆಲಸದ ಬಗ್ಗೆ, ಆ ಉದ್ಯೋಗದ ಬಗ್ಗೆ, ನೌಕರಿಯ ಬಗ್ಗೆ ಆಸಕ್ತಿಯೇ ಇಲ್ಲ ಅಂತ ಹೇಳಬೇಕಾದಂಥದ್ದು. ನ್ಯಾಯಾಲಯದಲ್ಲಿ ಯಾವುದಾದ್ರೂ ಪ್ರಕರಣಗಳಿದ್ದರೆ ಅವೆಲ್ಲ ಸ್ವಲ್ಪ ಮಟ್ಟಿಗೆ ಇತ್ಯರ್ಥವಾಗ್ತಕ್ಕಂತಹ ಸೂಚನೆ ಇದೆ. ಇಷ್ಟು ದಿವಸ ಅಲದಾಟ ಮಾಡಿದ್ದು ಸಾಕು ಅನ್ನುವಂತಹ ಯಾವುದೋ ನಿಟ್ಟುಸಿರನ್ನ ಬಿಡಲಿಕ್ಕೆ ಸೂಕ್ಷ್ಮವಾದಂತಹ ಸೂಚನೆಗಳು ನಿಮಗೆ ಸಿಕ್ಕುವ ಹಾಗಿದೆ. ನಿಮ್ಮ ಕೆಲವು ಕೆಲಸಗಳು ನಿಧಾನಗತಿಯನ್ನು ಹೊಂದುತ್ತೆ. ಅದು ಸ್ವಲ್ಪ ಬೇಸರ ಆದರೂ ಕೂಡ ಒಂದು ರೀತಿಯಲ್ಲಿ ಒಳ್ಳೆಯದೇ ಆಯಿತು ಅನ್ನುವಂತಹ ಭಾವನೆ ನಿಮಗೆ ಬರುತ್ತೆ. ದೇಹಾಲಸ್ಯ ಅಥವಾ ಸೋಮಾರಿತನ ನಿಮ್ಮನ್ನು ಕಾಡುವಂಥದ್ದು. ಆಲಸ್ಯವನ್ನು ದೂರ ಮಾಡಿಕೊಳ್ಬೇಕು. ಆಲಸ್ಯ ಯಾವಾಗ ನಿಮಗೆ ಆವರಿಸ್ಕೊಂಡ್ಬಿಡುತ್ತೋ ಅಂತಹ ಸಂದರ್ಭದಲ್ಲಿ ನೀವು ಹಲವಾರು ಅವಕಾಶಗಳಿಂದ ವಂಚಿತರಾಗ್ತೀರಿ. ಅದು ನಿಮಗೆ ನಷ್ಟವಾಗುತ್ತೆ, ಹಿನ್ನಡೆಯಾಗುತ್ತೆ. ಬೇರೆಯವರನ್ನ ನೋಡಿದಾಗ ಏನೋ ಒಂದು ರೀತಿಯ ಮನಸ್ಸಿನಲ್ಲಿ ಕಳವಳ ಶುರುವಾಗ್ತಕ್ಕಂಥದ್ದಾಗುತ್ತೆ. ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಿ. ಮಕ್ಕಳ ವಿದ್ಯಾಭ್ಯಾಸ, ಅವರ ನಡೆ ನುಡಿ, ಅವರು ನಿಮ್ಮ ಜೊತೆಯಲ್ಲಿ ನಡ್ಕೊಳ್ತಾ ಇರತಕ್ಕಂತಹ ರೀತಿ, ಇವೆಲ್ಲವನ್ನ ಪರಿಪೂರ್ಣವಾಗಿ ಬಹಳ ಸೂಕ್ಷ್ಮವಾಗಿ ಗಮನಿಸಲೇಬೇಕಾದಂತಹ ಸಂದರ್ಭ ಇದೆ. ನವಗ್ರಹರನ್ನು ಪ್ರಾರ್ಥನೆ ಮಾಡಿ, ನವಗ್ರಹರನ್ನು ಆರಾಧನೆ ಮಾಡಿ ಶುಭವಾಗಿ. ಮಿಥುನ ರಾಶಿ. ನಿರ್ದಿಷ್ಟವಾದಂತಹ ಚಿಂತನೆ ಇರಲಿ ಅಥವಾ ಸ್ಥಿರವಾದಂತಹ ಚಿಂತನೆ ಇರಲಿ, ಆಗ ಮಾತ್ರ ನೀವು ಯಾವುದೋ ಒಂದು ಕೆಲಸವನ್ನು ಸಾಧಿಸಲಿಕ್ಕೆ ಅವಕಾಶಗಳಾಗತ್ತೆ. ಮನಸ್ಸಿನಲ್ಲೇ ಸ್ಥಿರತೆ ಇಲ್ಲ, ಆ ನಿರ್ಧಾರದಲ್ಲೇ ಸರಿಯಾದಂತಹ ತೀರ್ಮಾನಗಳಿಲ್ಲ ಅನ್ನುವಂಥದ್ದಾದರೆ ನೀವು ಏನನ್ನೂ ಕೂಡ ಸಾಧಿಸಲಿಕ್ಕೆ ಕಷ್ಟ ಆದೀತು. ನಿಮ್ಮ ಆಲೋಚನೆಗಳಿಗೆ ಮಾನ್ಯತೆ ಇದೆ. ಹಾಗಾಗಿ ಆ ಆಲೋಚನೆಗಳು ಇನ್ನಷ್ಟು ಮತ್ತಷ್ಟು ಬೆಲೆಯನ್ನು ಪಡ್ಕೊಳ್ಬೇಕು ಅನ್ನೋದಾದರೆ ಸರಿಯಾದಂತಹ ಆಲೋಚನೆಗಳು ನಿಮ್ಮಿಂದ ಆಗಬೇಕಾಗತ್ತೆ. ಕುಟುಂಬದ ಸದಸ್ಯರ ಜೊತೆಯಲ್ಲಿ ವ್ಯಾವಹಾರಿಕವಾದಂತಹ ವಿಚಾರವನ್ನು ಚರ್ಚೆ ಮಾಡ್ತೀರಿ. ಅದು ನಿಮಗೆ ಏನೋ ಒಂದು ರೀತಿಯಲ್ಲಿ ವ್ಯಾವಹಾರಿಕವಾಗಿ ನಾನು ಮುಂದೆ ಹೋಗಬಹುದು ಅಂತಕ್ಕಂತಹ ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡ್ತಕ್ಕಂಥದ್ದಾಗತ್ತೆ.
ಆಸ್ತಿಯ ವಿಚಾರದಲ್ಲಿ ಇದ್ದಂತಹ ಅಡೆತಡೆಗಳು ನಿವಾರಣೆಯಾಗುತ್ತೆ. ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಏನೋ ಒಂದಷ್ಟು ಅಡ್ಡಿ ಆತಂಕಗಳು, ಅಡೆತಡೆಗಳು, ಯಾರೋ ತೊಂದರೆ ಮಾಡ್ತಾರೆ, ಯಾರಿಂದಲೂ ತೊಂದರೆ ಆಗ್ತಾ ಇದೆ ಅನ್ನುವಂತಹ ಎಲ್ಲ ಕಳವಳ ಈ ದಿವಸ ಸ್ವಲ್ಪ ಮಟ್ಟಿಗೆ ದೂರವಾಗ್ತಕ್ಕಂಥದ್ದು. ಆಸ್ತಿಯ ವಿಚಾರಕ್ಕೆ ಏನೋ ನಾನೊಂದು ತೀರ್ಮಾನ ಮಾಡೋದಕ್ಕೆ ಬಂದಿದ್ದೀನಿ ಅಂತ ಹೇಳಿ ಅಂದುಕೊಂಡ್ರೆ ಆ ಕೆಲಸ ನಿಮ್ಮಿಂದ ಆಗುವಂಥದ್ದಾಗತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾಗತ್ತೆ, ಅದನ್ನು ಅಗತ್ಯವಾಗಿ ಸರಿಪಡಿಸ್ಕೊಳ್ಳಿ. ಜೊತೆಗೆ ಮನಸ್ಸಿನಲ್ಲಿ ದೀರ್ಘಕಾಲದ ಯೋಚನೆ ಇದ್ದರೆ ಅದು ಬಹಳ ಒಳ್ಳೆಯದು. ಅಂದರೆ ಮುಂದಿನ ದಿನಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು, ಭವಿಷ್ಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು, ಮಕ್ಕಳ ಹಿತದೃಷ್ಟಿಯಿಂದ ಆಲೋಚನೆಗಳನ್ನು ಮಾಡಿ ಆ ರೀತಿಯಲ್ಲಿ ಅದಕ್ಕೆ ಪೂರಕವಾಗಿ ಕೆಲಸವನ್ನು ಮಾಡಿದರೆ, ಸಂಕಲ್ಪಾದಿಗಳನ್ನು ಮಾಡಿದರೆ ಅನುಕೂಲವಾಗ್ತಕ್ಕಂಥದ್ದಿದೆ. ಕುಲದೇವತಾ ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ವ್ಯಾವಹಾರಿಕವಾಗಿ ಲಾಭ ಇರತಕ್ಕಂತಹ ದಿವಸ. ವ್ಯವಹಾರದಲ್ಲಿ ಏನೋ ಒಂದಷ್ಟು ಅನುಕೂಲತೆಗಳು ಆಗುವಂಥದ್ದು. ಸ್ಪರ್ಧಾತ್ಮಕ ಭಾವನೆ ಮನಸ್ಸಿನಲ್ಲಿ ಗಟ್ಟಿಯಾಗಿ ಉಳಿಯುತ್ತೆ. ಅಂದರೆ ಬೇರೆಯವರ ಜೊತೆಯಲ್ಲಿ ನಾನು ಹೋರಾಟವನ್ನು ಮಾಡಿಯೇ ಎಲ್ಲವನ್ನೂ ಕೂಡ ದಕ್ಕಿಸ್ಕೊಳ್ಬೇಕು ಅನ್ನುವಂತಹ ಒಂದು ಮನೋಭಾವ ಮನಸ್ಸಿನಲ್ಲಿ ಗಟ್ಟಿಯಾಗಿ ಉಳಿಯತಕ್ಕಂಥದ್ದು. ಅದು ಸ್ಪರ್ಧಾತ್ಮಕವಾಗಿ ಜೀವನವನ್ನು ನಡೆಸಬೇಕಾದಂಥದ್ದು ಇವತ್ತಿನ ಸಮಾಜದಲ್ಲಿ ಅಗತ್ಯ, ಹೌದು. ಆದರೆ ಅದು ಯಾವುದೇ ರೀತಿಯ ವಿಕೋಪಕ್ಕೆ ಹೋಗಬಾರದು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ. ಅವರ ಒಂದು ಸಹಕಾರ, ಅವರ ಒಂದು ಸಂಬಂಧ ನಿಮಗೆ ಚೆನ್ನಾಗಿರುವಂಥದ್ದು ಮನಸ್ಸಿಗೆ ಸಮಾಧಾನವನ್ನು ಕೊಡುವಂಥದ್ದು. ವ್ಯಾವಹಾರಿಕವಾಗಿ ವಿಶೇಷವಾದಂತಹ ಆಸಕ್ತಿಯನ್ನು ತೋರಿಸ್ತೀರಿ. ವ್ಯವಹಾರದಲ್ಲಿ ಏನೋ ಧನಾತ್ಮಕವಾದಂತಹ ಬದಲಾವಣೆಗಳಾಗಬೇಕು, ಹೊಸತಾಗಿ ಏನನ್ನಾದರೂ ಸೇರಿಸಬೇಕು ಅನ್ನುವಂಥದ್ದು ಮನಸ್ಸಿನಲ್ಲಿ ಇರುತ್ತೆ. ಕೋಪದಿಂದ ವರ್ತನೆಯನ್ನು ಮಾಡಬೇಡಿ, ಸಿಟ್ಟಿಗೆ ಏಳಬಾರ್ದು. ನೀವಿಷ್ಟೆಲ್ಲ ಹೋರಾಟ ಮಾಡಿದ್ದು ಆ ಸಿಟ್ಟಿನಿಂದ ಎಲ್ಲವೂ ಕೂಡ ಹಾಳಾಗ್ತಕ್ಕಂಥದ್ದಾಗತ್ತೆ. ಮನೆಯ ಹಿತಕ್ಕೋಸ್ಕರವಾಗಿ ಕೆಲವು ಯೋಜನೆಗಳನ್ನು ಹಾಕ್ತೀರಿ. ಮನೆಗೆ ಒಳ್ಳೆಯದಾಗಬೇಕು, ಸಾಂಸಾರಿಕವಾಗಿ ಒಳ್ಳೆಯದಾಗಬೇಕು, ಕುಟುಂಬದಲ್ಲಿ ಯಾರೂ ಕೂಡ ಕಷ್ಟ ಅಂತ ಹೇಳಬಾರ್ದು ಅನ್ನುವಂತಹ ರೀತಿಯಲ್ಲಿ ನಿಮ್ಮ ಯೋಜನೆಗಳು ಇರುವಂಥದ್ದು. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಯಾವ ವಿಘ್ನಗಳೂ ಕೂಡ ನಿಮ್ಮ ಆಲೋಚನೆಗೆ, ನಿಮ್ಮ ಕಾರ್ಯಕ್ಕೆ ಬಾರದಿರಲಿ. ಶುಭವಾಗಿ.